ಮನೆಗೆ ನುಗ್ಗಿ ಚಾಕು ಇತ್ತ ಪೊಲೀಸರ ನಿರ್ಲಕ್ಷ್ಯವೇ ಕಾರಣ ಎಂದು ಕುಟುಂಬಸ್ಥರ ಆಕ್ರೋಶ. ಈ ಹಿಂದೆ ಹಲವು ಬಾರಿ ದೂರು ನೀಡಿದ್ದರೂ ಟೌನ್ ಪೊಲೀಸ್ ಠಾಣೆ ಪೊಲೀಸರು ಸೂಕ್ತ ಕ್ರಮ ಕೈಗೊಂಡಿಲ್ಲ. ಅದರ ಪರಿಣಾಮವಾಗಿಯೇ ಇಂದು ಮನೆಗೆ ನುಗ್ಗಿ ಚಾಕುವಿನಿಂದ ಮಾರಣಾಂತಿಕ ಹಲ್ಲೆ ನಡೆದಿದೆ. ಗಾಯಾಳುವಿನ ಕುಟುಂಬಸ್ಥರು ಪೊಲೀಸರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಹುಬ್ಬಳ್ಳಿಯ ಮಂಟೂರು ರಸ್ತೆಯ ಮೌಲಾಲಿ ಜೋಪಡಿಯಲ್ಲಿ ನಡೆದಿದೆ. ರೈಲ್ವೆ ಇಲಾಖೆಯ ಸಿಬ್ಬಂದಿಯಾಗಿರುವ 48 ವರ್ಷದ ಅಭಿಷೇಕ್ ವಿಕ್ಟರ್ ಪೌಲ್ ಅವರ ಮೇಲೆ ಮನೆಗೆ ನುಗ್ಗಿ ಚಾಕುವಿನಿಂದ ಹಲ್ಲೆ ನಡೆಸಲಾಗಿದೆ. ಈ ಕೃತ್ಯವನ್ನು ಸ್ಥಳೀಯ ರೌಡಿ ಶೀಟರ್ ಸತೀಶ್ ಗೋನಾ ಅವರ ಮಗ ಸಾಮೇಲ್ ಗೋನಾ ನಡೆಸಿದ್ದಾನೆ ಎಂದು ಆರೋಪಿಸಲಾಗಿದೆ. ಮಾಹಿತಿಯ ಪ್ರಕಾರ ಸತೀಶ್ ಗೋನಾ ಸಾಕಿದ್ದ ನಾಯಿಗಳು ಸ್ಥಳೀಯ ನಿವಾಸಿಗಳಿಗೆ ನಿರಂತರ ತೊಂದರೆ ನೀಡುತ್ತಿದ್ದವು. ಈ ಕುರಿತು ಅಭಿಷೇಕ್ ಪೌಲ್ ಪ್ರಶ್ನೆ ಮಾಡಿದ್ದರಿಂದ ಕಳೆದ ಹಲವು ತಿಂಗಳುಗಳಿಂದ ಇಬ್ಬರ ನಡುವೆ ಆಗಾಗ ವಾಗ್ವಾದ ಹಾಗೂ ತಕರಾರು ನಡೆಯುತ್ತಿತ್ತು. ಈ ಸಂಬಂಧ ಟೌನ್ ಪೊಲೀಸ್ ಠಾಣೆಯಲ್ಲಿ ಹಲವು ಬಾರಿ ದೂರು ಸಲ್ಲಿಸಲಾಗಿದ್ದು ಪ್ರಕರಣವೂ ದಾಖಲಾಗಿತ್ತು ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಆದರೆ ದೂರುಗಳಿದ್ದರೂ ಪೊಲೀಸರು ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳದ ಕಾರಣ ಇಂದು ಮನೆಗೆ ನುಗ್ಗಿ ಚಾಕುವಿನಿಂದ ಹಲ್ಲೆ ನಡೆಸುವ ಮಟ್ಟಕ್ಕೆ ಪರಿಸ್ಥಿತಿ ತಲುಪಿದೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಹಲ್ಲೆಯಲ್ಲಿ ಗಂಭೀರವಾಗಿ ಗಾಯಗೊಂಡ ಅಭಿಷೇಕ್ ವಿಕ್ಟರ್ ಪೌಲ್ ಅವರನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಅವರ ಆರೋಗ್ಯದ ಕುರಿತು ವೈದ್ಯರು ನಿಗಾ ವಹಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಯ ಬಂಧನ ಹಾಗೂ ಮುಂದಿನ ಕ್ರಮಕ್ಕಾಗಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಕುಟುಂಬಸ್ಥರು ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ಪೊಲೀಸರ ನಿರ್ಲಕ್ಷ್ಯದ ಬಗ್ಗೆಯೂ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ. ಅವ್ನು ಬಂದು ಚಾಕು ತಗೊಂಡು ಬಂದು ದಾಳಿ ಮಾಡಿ ಲಾಸ್ಟ್ ಟೈಮು ನಾಯಿ ಸಾಕ್ತಿದ್ರು ಸರ್ ಅವರು. ಅದರ ಮೇಲೆ ಪೊಲೀಸ್ಗೆ ನಾವು ಅವನಿಗೆ ಹೇಳಿದ್ದೀವಿ ನಾವು ಸ್ವಲ್ಪ ನಾಯಿ ಬಂದು ಮನೆಯಲ್ಲೆಲ್ಲ ಕಚೇರಿ ಗಲೀಜು ಮಾಡಿ ಮನೆಯಲ್ಲೆಲ್ಲ ಸಾಮಾನೆಲ್ಲ ತೊಗೊಂಡೋಗಿ ಅಲ್ಲಿ ಬಿಸಾಕ್ತಾಯಿದ್ವು. ಅದಕ್ಕೆ ನಾನು ಬಂದು ಬೈದಾಗಿ ನಾಯಿಗೆಲ್ಲ ಬೈದು ಬಿಟ್ಟಿದ್ದೆ. ಅವನು ಯಾಕೆ ಬೈತೀಯ, ಯಾಕೆ ಇದು ಮಾಡ್ತೀಯ ನಮ್ಮ ನಾಯಿಗೆಲ್ಲನು ಅಂದರೆ ನಿಮ್ಮ ನಾಯಿ ನಿಮ್ಮ ಮನೆ ಕಡೆ ಹಿಡ್ಕೊ, ನಮ್ಮ ಮನೆ ಕಡೆ ಬಂದು ಯಾಕೆ ಗಲೀಜೆಲ್ಲ ಮಾಡಿಸ್ತಿ, ಅದನ್ನು ಮಾಡಿದ್ರೆ ಅದು ಏನು ಮಾಡಿದ್ರು ನೀವು ಏನು ಅನ್ಬಾರ್ದು, ಅದು ಕಚ್ಚಿದ್ರು ಕಟ್ಸ್ಕೋಬೇಕಂತ ನಾವು. ಮೂಗಜೀವಿ ಅದು ಏನು ಮಾಡಿದ್ರು ಏನು ಅನ್ಬಾರ್ದು, ನಾನು ದೊಡ್ಡ ಕಿಂಗ್ ಅಂತಾನೆ ಸರ್ ಅವ ಅಲ್ಲಿ. ಅವ ಗುಣ ಸತೀಶ್ ಅಂತೇಳಿ. ಅದಕ್ಕೂ ನಾನು ಲಾಸ್ಟ್ ಟೈಮೇ ಜಗಳಕ್ಕೆ ಬಂದಿದ್ದವ. ಅವ್ನು ರೌಡಿ ಸರ್, ಅವನು ಕೆಲಸ ಏನು ಗಾಂಜಾ. ಎರಡು ಸಲ ಅವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿವಿ. ಪೊಲೀಸರು ಏನು ಆ್ಯಕ್ಷನ್ ತೊಗೊಂಗಿಲ್ಲ ಅವ್ರಿಗೆ. ಇವತ್ತು ಲಾಸ್ಟ್ ಟೈಮ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೇವಲ್ಲ, ಅದಕ್ಕೆ ಅವನು ಇದು ಮಾಡಿ ಅವನಿಗೆ ಮತ್ತೆ ಇವತ್ತು ಅವನ ಮಗನ ಕಳ್ಸೀನಿ ನನ್ನ ಮೇಲೆ ಚಾಕಿ. ಅವಾಗ ಅವನ ಮಗ ಮೇನ್ ಅವ್ರ ತಾಯಿ ಆಗ್ನೇಸ್ ಅಂತೇಳಿ ಚಾಕು ತೊಗೊಂಡು ಬಂದಿದ್ದೆ ಮೇಲೆ. ಇಲ್ಲ ಯಾಕೇನು ಕೈ ಆ್ಯಕ್ಚುಲಿ ಹೊಟ್ಟಿಗೆ ಹಾಕ್ಲಿಕ್ಕೆ ನೋಡಿದೆ ನನ್ನ ಹಾರ್ಟ್ಗೆ. ನಾನು ಸ್ವಲ್ಪ ರಿಜಿಸ್ಟರ್ ಮಾಡಿಬಿಟ್ಟೆ ಅವನಿಗೆ. ಕೈಲಿಂದ ಇದು ಮಾಡ್ಲಿಕ್ಕೆ ಕೂಡಲೇ ಚಾಕು ತಂದು ಅದಕ್ಕೆ ನಾನು ಅಲ್ಲಿ ಸ್ವಲ್ಪ ಅಡ್ಡ ಇತ್ತ ದಡ್ಡಂತ ಕಿಂದ ಮೇಲೆ ಕೆಳಗಡೆ ಬಿಟ್ಬಿಟ್ಟೆ. ತಲೆ ಮೇಲೆ ಕೈ ಇದೆಲ್ಲ ಇಲ್ಲಿ ಸೈಡಿಗೆ ಇಲ್ಲಿ. ಅದಕ್ಕೆ ನಾನು ಗಟ್ಟಿ ಜೋರಾಗಿ ಕೂಗಾಗಿ ಬಿಟ್ಟು ಕೂಡಲೇ ಅವ ಪರಾರಾಗಲಿಲ್ಲ. ಮನೆಗೆ ಬಂದವ. ನಾವು ಅವನಿಗೆ ಏನು ಮಾಡಿಲ್ಲ. ಮನೆ ಒಳಗಡೆ ಬಂದಾನ. ಅವನೊಬ್ಬ ಬಂದ, ಕೆಳಗಡೆ ಅವನ ತಾಯಿ ಇದ್ಲು. ಅವನಿಗೆ ಹೇಳಿ ಪರಾರಾಗಿಬಿಟ್ಟ ಅವ. ಅವ್ನು ಬಾಜು ಮನೆ ಸರ್ ಅವನು. ಹೌದು ಸರ್, ಲಾಸ್ಟ್ ಟೈಮ್ 2 ಸಲ ಕಂಪ್ಲೇಂಟ್ ಕೊಟ್ಟರು ಏನು ರೆಸ್ಪಾನ್ಸೇ ಇಲ್ಲ ಅವನ ಮೇಲೆ. ಅವನಿಗೆಲ್ಲ ಎಲ್ಲರೂ ಹೆದರ್ತಾರೆ ನಮ್ಮ ಏರಿಯಾದಲ್ಲಿ. ಅವನಿಗೆ ಎಲ್ಲರೂ ಮನೆಗೆ ರಾತ್ರಿ ಎಲ್ಲ ಎಲ್ಲರಿಗೆ ಧಮಕಿ ಕೊಡ್ತಾನೆ. ಎಲ್ಲರ ಮನೆಗೆ ಹೋಗಿ ಇದು ಮಾಡ್ತಾಯಿರ್ತಾನೆ ಅಲ್ಲಿ. ಪಾಲ್ ಅಂತೇಳಿ ನಾವು ವರ್ಕ್ಶಾಪಲ್ಲಿ ಕೆಲಸ ಮಾಡ್ತೀವಿ ಸರ್.